ಸರ್ ಅವ್ರಿಗೆ ಭಾನುವಾರ ಎದೆ ನೋವು ಅಂತ ಹೇಳ್ಬಿಟ್ಟು ಅವ್ರದ್ದು ಮಗನ ಹಾಸ್ಪಿಟ್ಲಿಗೆ ಕರ್ಕೊಬಂದು ಇ ಸಿ ಜಿ ಎಲ್ಲ ಮಾಡಿಸವ್ರೆ. ಇ ಸಿ ಜಿ ಮಾಡಬೇಕಾದ್ರೆ ಒಂದು ಇ ಸಿ ಜಿ ಲೆಟ್ರಲ್ಲಿ ಅವ್ರದ್ದು ಮೇಲ್ ಅಂತ ಹೇಳ್ಬಿಟ್ಟು ಬಂದೈತಿ, ಇನ್ನೊಂದು ಪೇಪರಲ್ಲಿ ಫೀಮೇಲ್ ಅಂತ ಬಂದಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಟ್ರೀಟ್ಮೆಂಟ್ ತಗೊಂಡು ಭಾನುವಾರ ಸಂಜೆ ರಿಟರ್ನ್ ಬಂದವ್ರು ಹಾಸ್ಪಿಟ್ಲಿಂದ ಮನೆಗೆ. ಮತ್ತು ನಿನ್ನೆ 1 ಗಂಟೆಗೇನು ಎದೆ ನೋವು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು, ಬೆವರೆಲ್ಲ ಸುರಿತಿತ್ತಂತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಇದ್ದರು. ನಿನ್ನೆ ನಾನು ಸಾಯಂಕಾಲ 5:15 ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಅಕ್ಕವರು ಎದೆ ನೋವ್ತೈತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೆ 6:15 ಕರ್ಕೊಬಂದು ಇಲ್ಲಿ ಬಂದಾಗ ನಾನು ಅವ್ರಿಗೆ ಎದೆ ನೋವು ಅಂತ ಹೇಳ್ಬಿಟ್ಟು ಅವರು ಇ ಸಿ ಜಿ ಮಾಡಿದ್ರಲ್ಲ, ಆ ಇ ಸಿ ಜಿನ ಒಂದು ಫೀಮೇಲ್ ಕೊಟ್ಟಿದ್ರು, ಒಂದು ಮೇಲ್ ಕೊಟ್ಟಿದ್ರು ಅಂತ ಕೇಳಿದೆ. ಅವ್ರು ಕೇಳಿದಾಗ ಬೈ ಮಿಸ್ಟೇಕ್ ಆಗಿ ಇದಾಗಿದೆ ಅಂತ ಹೇಳ್ಬಿಟ್ಟು ಫೀಮೇಲ್ ಕಾಪಿನ ಎತ್ಕೊಂಡೋಗಿ ಮೇಲ್ನ ಮೆನ್ಷನ್ ಮಾಡ್ಕೊಬಂದರು. ಫೀಮೇಲ್ ಕಾಪಿಯಲ್ಲಿ ID ನಂಬರ್ ಬಂದು ಎಲ್ಲ 00 ಇತ್ತು. ಮತ್ತು ಅದು ಫೀಮೇಲ್ ಕಾಪಿ ಎತ್ಕೊಂಡೋಗಿ ಇದು ಮಾಡ್ಕೊಬಂದಾಗ ID ನಂಬರ್ 96 ಕೊಟ್ಟಿದ್ದಾರೆ. ಆ ಥರ ಏನು ಕೊಟ್ಟಿದ್ದೀರಾ, ಏನು ಇದಾಗೈತೆ ಅಂತ ಕೇಳಿದ್ವಿ. ಸರಿ ಆಯಿತು ಸರ್, ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಬರ್ಕೊಟ್ರು. ಮೆಡಿಸಿನ್ ಎತ್ಕೊಂಡೋಗಿ ಮೆಡಿಸಿನ್ ಕೊಟ್ಟೆ ಒಂದು 15 ಮಿನಿಟ್ಸ್ಗೆ ಅವ್ರಿಗೆ ಅಲರ್ಜಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಅಲರ್ಜಿ ಅಂತ ಹೇಳಿದ ತಕ್ಷಣ ಇಂಜೆಕ್ಷನ್ ಎಲ್ಲ ಬರ್ಕೊಟ್ರು. ಆ ಇಂಜೆಕ್ಷನ್ ಎತ್ಕೊಂಡೋಗಿ ಕೊಟ್ಟೆ. ಮತ್ತು ಇನ್ನೂ ಜಾಸ್ತಿ ಆಗೈತೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಇಂಜೆಕ್ಷನ್, ಒಂದು ಕ್ರೀಮ್ ಎಲ್ಲ ಬರ್ಕೊಟ್ರು. ಆ ಕ್ರೀಮ್ ಎತ್ಕೊಂಡೋಗಿ ಕೊಟ್ಟೆ. ಆ ಕ್ರೀಮ್ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಮಾಡಿದ್ರು ಅವ್ರಿಗೆ ಕಮ್ಮಿ ಆಗಿಲ್ಲ. ಮತ್ತು ಇನ್ನೊಂದು ಇಂಜೆಕ್ಷನ್ ಬರ್ಕೊಟ್ಟಾಗ ನನಗೆ ಡೌಟ್ ಬಂದು ಮತ್ತು ಡಾಕ್ಟ್ರನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ಒಳಗೆ ಹೋದರೆ ಒಳಕ್ಕೂ ಬಿಟ್ಟಿರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಡೋರ್ ತೆಗೆದ್ಬಿಟ್ಟು ನಾನೇ ಹೋಗಿ ಕೇಳಿದೆ, ಮೇಡಮ್ ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ನೋಡೋಕೆ ಕೇಳಿದ್ರೆ ಅವ್ರಿಗೆ ಬಾಡಿಗೆಲ್ಲ ಸ್ಪ್ರೆಡ್ ಮಾಡಿದ್ರು. ಅವ್ರನ್ನ ಹಿಡ್ಕೊಂಡಿದ್ರು, ಡಾಕ್ಟ್ರು ಇಬ್ಬರು ಸಿಸ್ಟರ್ಸು ಹಿಡ್ಕೊಂಡಿದ್ದ ತಕ್ಷಣ ಅವ್ರು ಕೆಳಗಡೆ ರೈಟ್ ಸೈಡ್ಗೆ ಬಿದ್ದಿದ ತಕ್ಷಣ ಅಂತ ಕೂಕೊಂಡಾದ್ಮೇಲೆ ಅವರು ಇ ಸಿ ಜಿನ ಇದು ಆಕ್ಸಿಜನ್ನು ಕೊಟ್ಟಿರಲಿಲ್ಲ, ಏನೂ ಕೊಟ್ಟಿರಲಿಲ್ಲ. ಅವ್ರು ಆ ಥರ ಬಿದ್ದಿದ ತಕ್ಷಣ ಅವ್ರ ಸ್ವಂತ ಮಗನಿಗೆ ಫೋನ್ ಮಾಡಿ ಹಿಂಗೆ ಆಗೋಗೈತೆ ಬಾ ಅಂತ ಹೇಳ್ಬಿಟ್ಟು ಕರೆದಾದ್ಮೇಲೆ ಮಗ ಬಂದು CPR ಮಾಡಾದ್ಮೇಲೆ ಅವ್ರು ಇನ್ನೊಬ್ಬ ನೈಟ್ ಡ್ಯೂಟಿ ಹುಡುಗ ಬಂದ. ಆ ಹುಡುಗ CPR ಮಾಡೋನೆ. ಡಾಕ್ಟ್ರುಗಳು ಯಾರು ಒಬ್ಬರು ಬಾಡಿ ಹತ್ರ ನಿಂತ್ಕೊಂಡು ಏನು ಮಾಡಬೇಕು, ಮಾಡಬೇಕು, ಆಕ್ಸಿಜನ್ ಕೊಡಬೇಕಾ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಯಾರು ಡಿಸ್ಕಸ್ಸೇ ಮಾಡಿಲ್ಲ. ಇನ್ನೊಬ್ಬ ಯಾರೋ ಡಾಕ್ಟ್ರು ಬಂದರು, ಹೆವಿಗೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅವ್ರು ಒಳಗಿಂದ ಆಚೆ ಬಂದುಬಿಟ್ರು. ಅವ್ರು ಯಾರು ಏನು ಕೆಲಸನೂ ಮಾಡಿಲ್ಲ. ಅವ್ರಿಗೆ ಬಾಡಿ ಮಾತ್ರ ಡೆತ್ ಆಗವ್ರಲ್ಲಿ. ಅವ್ರು ಇನ್ನೊಬ್ರು ಯಾರೋ ಅಮಿತ್ ಸರ್ ಅನ್ನೋರು ಇಲ್ಲ ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಹೇಳೋರೆ. ನಾನು ಮತ್ತು ಅವ್ರ ಮಗ ಬಂದು ಹಾಸ್ಪಿಟ್ಲಲ್ಲೇ ಕೆಲಸ ಮಾಡೋನು. ಅವನು ಪಲ್ಸ್ ಚೆಕ್ ಮಾಡಿದಾಗ ಅಲ್ಲಿ ಬಾಡಿ ಪಲ್ಸೇ ಇರಲಿಲ್ಲ, ಅಲ್ಲೇ ಡೆತ್ ಆಗವ್ರೆ. ಅವ್ರು ಹೇಳ್ತಾರೆ ಗೋಲ್ಡನ್ ಅವರು ಇಲ್ಲಿಂದ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದರೆ ಮಣಿಪಾಲ್ ಹಾಸ್ಪಿಟ್ಲಿಂದ ಗಾಡಿಯಿಂದ ಇಳಿಸಿದ ತಕ್ಷಣ ಅವರು ಡಾಕ್ಟ್ರು ಹೇಳೋರೆ ಪಲ್ಸ್ ಇಲ್ಲ, ಅಲ್ಲೇ ಡೆತ್ ಆಗೋರೆ ಅಂತ ಹೇಳ್ಬಿಟ್ಟು ಅಲ್ಲೂ ಡಾಕ್ಟ್ರು ಹೇಳವ್ರೆ ಸರ್ ಅವ್ರಿಗೆ ಒಂದು 51 ವರ್ಷ ಸರ್. ಅವ್ರಿಬ್ರು ಗಂಡು ಮಕ್ಕಳು, ಒಂದು ಸೊಸೆ ಐತೆ. ಚಿಕ್ಕ ಹುಡುಗನಿಗೆ ಮದುವೆ ಆಗೈತೆ. ಅವ್ರ ಅಮ್ಮ ಬಂದು ಮನೆ ಕೆಲಸ ಮಾಡ್ತಾರೆ, ಅವ್ರು ಬಂದು ಗಾರೆ ಕೆಲಸ ಮಾಡ್ತಾರೆ ಸರ್. ಇವತ್ತೇನು ಈ ದುರಂತ ನಡೆದಿದೆ ಅಂದರೆ, ಈ ನಾರಾಯಣ ಹಾಸ್ಪಿಟ್ಲು ಒಂದು 2 ತಿಂಗಳಿಂದ ಓಪನ್ ಆಗಿರೋದು ಅಷ್ಟೇ. ಅದಕ್ಕೆ ಮುಂಚೆ ಸೀಸ್ ಆಗಿತ್ತು. ಇಲ್ಲಿದ್ದಂಥ ಡಾಕ್ಟ್ರುಗಳು ಸಿಸ್ಟರ್ಗಳು ಕುಡಿದ್ಬಿಟ್ಟು ಡ್ಯೂಟಿ ಮಾಡ್ತಾರೆ. ಸುಪ್ರೀತ್ ಅಂದ್ಬಿಟ್ಟು ತಿರುಗಿ ಮನೋಜ್ ಅಂದ್ಬಿಟ್ಟು ಒಬ್ಬನಿದ್ದ. ಅವಾಗ ನಾನೇ ಕಣ್ಣಾರ ನೋಡೋಂಥ ಘಟನೆ. ಇಲ್ಲೇ ಇದ್ದಂಥ ಬಾರಲ್ಲಿ ಹೋಗಿ ಕುಡ್ಕೊಂಬಂದು ಇಲ್ಲಿ ಡ್ಯೂಟಿ ಮಾಡ್ತಾರೆ. ಇವತ್ತು ಹೆಂಗಸ್ರಿಗಾಕೋ ಇಂಜೆಕ್ಷನ್, ಗಂಡಸ್ರಿಗಾಕೋ ಇಂಜೆಕ್ಷನ್, ಹೆಂಗಸ್ರಿಗಾಕವ್ರೆ. ಇದು ಈ ದುರಂತ ನಡೆದು ನಾವು ಕೇಳಕ್ಕೆ ಬಂದ ತಕ್ಷಣ ಡಾಕ್ಟ್ರುಗಳು ಸಿಸ್ಟರ್ಗಳನ್ನ ಇಟ್ಟಿದ್ದಂಥ ವ್ಯಕ್ತಿಗಳೆಲ್ಲ ತಪ್ಪಿಸ್ಕೊಂಡವ್ರೆ. ಇದ್ರ ಬಗ್ಗೆ ನಾವೇನು ದೂರು ಕೊಡ್ತಾ ಇದ್ದೀವಿ. ಇವಾಗ ನಮ್ಗೆ ಸಂಬಂಧಪಟ್ಟಂಥ ಪ್ರಮುಖ ವ್ಯಕ್ತಿಗಳು ಅರೆಸ್ಟ್ ಆಗಬೇಕು. ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ವಿಷಯ ತಿಳಿಸಿದ್ದೀವಿ, DCP ಸಾಹೇಬ್ರಿಗೂ ವಿಷಯ ತಿಳಿಸಿದ್ದೀವಿ. ಇಲ್ಲಾಂದರೆ ನಾವು ಬಾಡಿನ ಎತ್ಕೊಂಬಂದು ಇಲ್ಲಿಕ್ಬಿಟ್ಟು ಹೋರಾಟ ಮಾಡೋದಂತೂ ಖಂಡಿತ. ಇವರು ಈ ರೀತಿ ಮಾಡ್ತಾವ್ರೆ ಅಂದರೆ ಇನ್ನು ನೆಕ್ಸ್ಟ್ ಬರೋಂಥ ಇವ್ರನ್ನ ಉಳಿಸ್ತಾರ? ಇವ್ರಿಗಾಗಿರೋ ದುರಂತ ಯಾರಿಗೂ ಆಗಬಾರ್ದು. ನಾವು ಕೇಳಕ್ಕೆ ಬಂದ ತಕ್ಷಣ ಡಾಕ್ಟ್ರುಗಳೆಲ್ಲ ತಪ್ಪಿಸ್ಕೊಂಡು ಓಡೋತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಯಾವ ಮಟ್ಟಕ್ಕವ್ರೆ. ನಾವು ಬಂದಿದ್ದೀವಿ, ಇಲ್ಲಿ ಒಬ್ಬರನ್ನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇಲ್ಲಿ 2 ಅವರ್ 3 ಅವರಿಂದ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವತ್ತು ಅವ್ರ ಕುಟುಂಬಕ್ಕೆ ಪರಿಹಾರ ಯಾರು? ಮತ್ತೊಂದು ಈ ಕೇಸಿಗೆ ಸಂಬಂಧಪಟ್ಟಂಥ ಈ ದುರಂತಕ್ಕೆ ಘಟನೆ ಆದಂಥ ಡಾಕ್ಟ್ರುಗಳೇ ಆಗಿರಲಿ, ಸಿಸ್ಟರ್ಗಳೇ ಆಗಿರಲಿ, ಅರೆಸ್ಟ್ ಮಾಡೋವರೆಗೂ ನಾವು ಬಾಡಿ ಮಣ್ಣು ಮಾಡಲ್ಲ, ಎತ್ಕೊಂಬಂದು ಇಲ್ಲಿ ರೋಡಲ್ಲಿ ಇಕ್ತೀವಿ. ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ. ನಾವೇನು ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಪೇಷಂಟ್ ಇಲ್ಲ ಅಂದರೆ ಫಸ್ಟು ಡಾಕ್ಟ್ರುಗಳನ್ನ ಅರೆಸ್ಟ್ ಮಾಡ್ಕೊಂಡೋಗಿ ಸ್ಟೇಷನ್ಗೆ ಕೂರಿಸಿದ್ರೆ ಅವಾಗ ನಾವೆಲ್ಲ ಇಲ್ಲಿಂದ ಬರ್ತೀವಿ. ಇಲ್ಲಾಂದ್ರೆ ಬಾಡಿನ ಎತ್ಕೊಂಬಂದು ಇಲ್ಲಿ ಇಕ್ತೀವಿ. ಸ್ಥಳೀಕ್ಕೆ DCP ಸಾಹೇಬ್ರು ಬರೋವರೆಗೂ, ACP ಸಾಹೇಬ್ರು ಬರೋವರೆಗೂ ನಾವು ಬಾಡಿನ ಎತ್ತಲ್ಲ.